Hi friends, this is Swati. This video for Government Job Success Story Part 1. 2000 ಇಂದ 2025 ವರೆಗೂ ರಿಸರ್ಚ್ ಪ್ರಕಾರ ಅಥವಾ ಎಜುಕೇಟೆಡ್ ಪೀಪಲ್ ಯಾರನ್ನೇ ಕೇಳಿದ್ರು, ಇನ್ಫ್ಯಾಕ್ಟ್ ನನ್ನ ಕೇಳಿದ್ರು ಕೂಡ ಸಿಂಗಲ್ ಗೌರ್ಮೆಂಟ್ ಜಾಬ್ನ ತಗೊಳ್ಳೋದು ತುಂಬ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ಆ ಗೌರ್ಮೆಂಟ್ ಜಾಬ್ನ ತಗೋಬೇಕಾದ್ರೆ ಬೆಸ್ಟ್ ಇನ್ಫ್ಲೂಯೆನ್ಸರ್ ಇರಬೇಕು, ಮನಿ ಇರಬೇಕು, ಅದಕ್ಕೆ ಲಂಚ ಕೊಡಬೇಕು, ಹಾಗೆ ಬೆಸ್ಟ್ ಇನ್ಫ್ಲೂಯೆನ್ಸರ್ ಇರಬೇಕು ಅಂತ ಹೇಳ್ತೀವಿ. ಆದರೆ ಇವರು ಕೇವಲ 26ನೇ ವಯಸ್ಸಿಗೆ 10 ಗೌರ್ಮೆಂಟ್ ಜಾಬ್ನ ತಗೊಂಡಿದ್ದಾರೆ. ಇವ್ರ ಲೆಕ್ಕ ಹಾರ್ಡ್ ವರ್ಕ ಗೊತ್ತಿಲ್ಲ, ಆದರೆ ಇವರು ಬರೀ ಕೇವಲ 5 ವರ್ಷದಲ್ಲೇ 26ನೇ ವಯಸ್ಸಿಗೆ 10 ಗೌರ್ಮೆಂಟ್ ಜಾಬ್ನ ತಗೊಂಡಿದ್ದಾರೆ. ಫ್ರೆಂಡ್ಸ್, ಇವ್ರ ಎಜುಕೇಷನ್ ಬಂದು BSc ಅಗ್ರಿಕಲ್ಚರ್. ಇವ್ರ ಹೆಸರು ಪ್ರಶಾಂತ್ ಇಪ್ರಾಗಿ, ಬೆಳಗಾವಿ ಡಿಸ್ಟ್ರಿಕ್ಟ್, ಅಂದಾನಿ ತಾಲೂಕು, ಐಗಾಣಿ ವಿಲೇಜ್. ಸೊ ಇವರು 2016ರಿಂದ 25ರವರೆಗೆ, ಅಂದರೆ ಕೇವಲ 5 ವರ್ಷದ ಒಳಗೆ 10 ಗೌರ್ಮೆಂಟ್ ಜಾಬ್ನ ತಗೋತಾರೆ. ಸೊ ಇವರು ಫಸ್ಟ್ 2019ನಲ್ಲಿ KSRP ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗ್ತಾರೆ. ಹಾಗೆ 2022ಅಲ್ಲಿ ಫೈರ್ ಮ್ಯಾನ್ ಇನ್ ಫೈರ್ ಡಿಪಾರ್ಟ್ಮೆಂಟ್ ಆ್ಯಂಡ್ 2024ಅಲ್ಲಿ CAR ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಸೆಕೆಂಡ್ ಕ್ಲಾಸ್ ಅಸಿಸ್ಟೆಂಟ್ ಇನ್ ಫುಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಇನ್ ಫುಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಇನ್ ಲೇಬರ್ ಡಿಪಾರ್ಟ್ಮೆಂಟ್. ಹಾಗೆ 2025ಅಲ್ಲಿ ಟೋಟಲ್ ಆಗಿ 3 ಜಾಬ್ನ ಪಡ್ಕೋತಾರೆ. ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಇನ್ MSIL, ಇನ್ಸ್ಪೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ. ಪ್ರೆಸೆಂಟ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಆದಷ್ಟು ಬೇಗ ರಿಪೋರ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಹಾಗೆ ಕೂಡ ಫ್ರೆಂಡ್ಸ್, ಇವರು ಇಷ್ಟಕ್ಕೇ ಸುಮ್ಮನಾಗ್ತಿಲ್ಲ. ಇವ್ರ ಕನಸು ಬಂದು KAS ಆಗಬೇಕನ್ನೋ ಡ್ರೀಮ್ನ ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಸಿಂಗಲ್ ಗೌರ್ಮೆಂಟ್ ಜಾಬ್ ಸಿಕ್ಕ ತಕ್ಷಣ ನಾವು ಎಷ್ಟು ರಿಲ್ಯಾಕ್ಸ್ ಆಗ್ತೀವಿ, ನಮ್ಮ ಲೈಫ್ ಸೆಟಲ್ ಆಯಿತು ಅಂತ ಆರಾಮಾಗಿರ್ತೀವಿ. ಆದರೆ ಇವರು 10 ಜಾಬ್ ತೊಗೊಂಡ್ಮೇಲೂ ಕೂಡ ನನ್ನ ಡ್ರೀಮ್ ಬಂದು KAS, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾನೆ ಓದಿ ಆ ಗೋಲ್ನ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇವರು ಈಗಿನ ಯೂತ್ ಮತ್ತು ಎಜುಕೇಷನ್ ಸಿಸ್ಟಮ್ಗೆ ತುಂಬಾ ಮೋಟಿವೇಟ್ ಮಾಡ್ತಿದ್ದಾರೆ, ತುಂಬಾ ಇನ್ಸ್ಪೈರ್ಡ್ ಪರ್ಸನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅತಿ ಹೆಚ್ಚಾಗಿ ಈ ಥರ ಗೌರ್ಮೆಂಟ್ ಜಾಬ್ ಸಕ್ಸಸ್ ಸ್ಟೋರಿ ವಿಡಿಯೋಗಳನ್ನ ಹಾಕಬೇಕಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.